This is Satish, working as assistant professor in GFGCW Pavagada. ಈ ಸೆಷನ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಅಂಡ್ ಗ್ರಾಸ್ ಟೋಟಲ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ ಅಲ್ಲಿ ನಾವು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತಂದ್ರೆ ಏನು, ಮತ್ತು ರಿಲೇಶನ್ಶಿಪ್ ಬಿಟ್ವೀನ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಮತ್ತು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಏನು ರಿಲೇಶನ್ಶಿಪ್ ಇದೆ, ಟೈಪ್ಸ್ ಆಫ್ ಇನ್ಕಮ್, ಇಂಡಿಯನ್ ಇನ್ಕಮ್, ಫಾರಿನ್ ಇನ್ಕಮ್, ಇಂಡಿಯನ್ ಇನ್ಕಮ್ ಅಂದ್ರೆ ಏನು, ಫಾರಿನ್ ಇನ್ಕಮ್ ಅಂದ್ರೆ ಏನು ಡಿಸ್ಕಸ್ ಮಾಡಿದ್ವಿ. ಮತ್ತೆ ಫಾರ್ಮೆಟ್ ಡಿಸ್ಕಸ್ ಮಾಡಿದ್ವಿ. ಈ ಇಂಡಿಯನ್ ಇನ್ಕಮ್ ಆದಾಗ ಯಾರು ಟ್ಯಾಕ್ಸಬಲ್ ಆಗುತ್ತೆ, ಫಾರಿನ್ ಇನ್ಕಮ್ ಆದಾಗ ಯಾರು ಟ್ಯಾಕ್ಸಬಲ್ ಆಗುತ್ತೆ, ಕೆಲವೊಂದು ಎಕ್ಸಾಮ್ಟೆಡ್ ಇನ್ಕಮ್ಸ್ ಏನ್ ಬರುತ್ತೆ ಅನ್ನೋದು ನಾವು ಫಾರ್ಮೆಟ್ ನ ಡಿಸ್ಕಸ್ ಮಾಡಿದ್ವಿ ಡೀಟೇಲ್ ಆಗಿ. ಈಗ ಅದೇ ಫಾರ್ಮೆಟ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ಸೆಷನ್ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ನೋಡೋದಾದ್ರೆ, ರೇಖಾ ಫರ್ನಿಶಸ್ ದ ಫಾಲೋಯಿಂಗ್ ಡೀಟೇಲ್ಸ್ ಫಾರ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 2019-20. ನಮ್ಮ ಪ್ರೀವಿಯಸ್ ಇಯರ್ 19-20 ರಿಲೇಟೆಡ್ ಆಗಿ ಇನ್ಕಮ್ಸ್ ಕೊಟ್ಟಿದ್ದಾರೆ. ಯಾರ್ದು? ರೇಖಾ ಅವರು. ಏನ್ ಕೊಟ್ಟಿರ ಅಂತಂದ್ರೆ, ಇನ್ಕಮ್ ಅಕ್ರೂಡ್ ಇನ್ ಅಮೆರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ ₹19,000. ಇನ್ಕಮ್ ಅಕ್ರೂಡ್ ಆರ್ ಅರ್ನ್ಡ್ ಆದ್ರೂ ಕೊಡಬಹುದು. ಸೊ ಇನ್ಕಮ್ ಅಕ್ರೂಡ್ ಇನ್ ಅಮೆರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ ₹19,000. ಇನ್ಕಮ್ ಅಮೆರಿಕಾದಲ್ಲಿ ಅರ್ನ್ ಆದ್ರೂ ಕೂಡ ರಿಸೀವ್ ಮಾಡ್ತಿರೋದಿಲ್ಲಪ್ಪ ಅಂತಂದ್ರೆ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾರೆ. ಅಕ್ರೂಡ್ ಅಂತಾದ್ರೂ ಒಂದು ಕೊಡ್ಬೋದಿಲ್ಲ, ಅರ್ನ್ಡ್ ಅಂತಾದ್ರೂ ಕೊಡ್ಬೋದು. ಸೊ ಇನ್ಕಮ್ ಅಕ್ರೂಡ್ ಇನ್ ಅಮೆರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಅಮೆರಿಕಾದಲ್ಲಿ ಅಕ್ರೂ ಆದ್ರೂ ಕೂಡ ಎಲ್ಲಿ ರಿಸೀವ್ ಮಾಡ್ತಿದ್ದಾರೆ ಅಂತಂದ್ರೆ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾರೆ. ಸೊ ಇಂಡಿಯನ್ ಇನ್ಕಮ್ ನಾನು ಆಲ್ರೆಡಿ ಫಾರ್ಮೆಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅರ್ನ್ಡ್ ಅಥವಾ ರಿಸೀವ್ಡ್ ಎರಡರಲ್ಲಿ ಯಾವ್ದಾದ್ರು ಒಂದು ಇಂಡಿಯಾಗೆ ಅಪ್ಲಿಕೇಬಲ್ ಆಯ್ತಪ್ಪ ಅಂತಂದ್ರೆ ಇಂಡಿಯನ್ ಇನ್ಕಮ್ ಆಗುತ್ತೆ. ರಿಸೀವ್ಡ್ ಮತ್ತೆ ಅರ್ನ್ಡ್ ಎರಡು ಇಂಡಿಯಾಗೆ ಬರಬೇಕು ಅಂತಿಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದು ಇಂಡಿಯಾಗೆ ಬಂದ್ರೆ ಸಾಕು, ನಮ್ಗೆ ಇಂಡಿಯನ್ ಇನ್ಕಮ್ ಆಗುತ್ತೆ. 3 ಕೇಸಸ್ ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿ. ಸೊ ಇದು ಇಂಡಿಯನ್ ಇನ್ಕಮ್ ಆಗುತ್ತೆ, 3 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ಸೆಕೆಂಡ್ ಒನ್, ಇಂಟ್ರೆಸ್ಟ್ ಆನ್ UK ಗವರ್ಮೆಂಟ್ ಸೆಕ್ಯೂರಿಟೀಸ್ 1/3 ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ ₹15,000. ಇಂಟ್ರೆಸ್ಟ್ ಆನ್ UK ಗವರ್ಮೆಂಟ್ ಸೆಕ್ಯೂರಿಟೀಸ್, UK ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ರಿಸೀವ್ ಮಾಡಿದ್ರೆ ಟೋಟಲ್ ಎಷ್ಟು? 15,000 ರಿಸೀವ್ ಮಾಡ್ತಿದ್ದಾರೆ. ಈ 15,000 ಇಂಟ್ರೆಸ್ಟ್ ಅಲ್ಲಿ 1/3 ಎಲ್ಲಿ ರಿಸೀವ್ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ಸ್ಪ್ಲಿಟ್ ಆಗುತ್ತೆ. ಯಾಕಂತಂದ್ರೆ 15,000 ಟೋಟಲ್ ಇಂಟ್ರೆಸ್ಟ್ ಏನ್ ರಿಸೀವ್ ಮಾಡ್ತಿದ್ದೀರಾ ಅದ್ರಲ್ಲಿ 1/3 ಎಲ್ಲಿ ರಿಸೀವ್ ಮಾಡ್ತಿದ್ದೀರಾ? ಇಂಡಿಯಾದಲ್ಲಿ ರಿಸೀವ್ ಮಾಡ್ತಿದ್ದೀರಾ. ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರೆ ಏನಾಗಬೇಕು? 3 ಕೇಸ್ ಟ್ಯಾಕ್ಸಬಲ್ ಆಗಬೇಕು. ಸೊ 1/3 ಅಂದ್ರೆ ಎಷ್ಟು? 15,000 5,000 1/3 ಬರುತ್ತೆ. ಸೊ 5,000 3 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ರಿಮೈನಿಂಗ್ 10,000 ಏನ್ ಬರುತ್ತೋ ಅದು ಓನ್ಲಿ 1 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ಯಾಕಂದ್ರೆ ಫಾರಿನ್ ಇನ್ಕಮ್ ಆಗುತ್ತೆ. 15,000 ಅಲ್ಲಿ 5,000 ಮಾತ್ರ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಿರೋದು. ಇನ್ ರಿಮೈನಿಂಗ್ ಅಮೌಂಟ್ ಇಲ್ಲಿ ಯುಕೆ ನಲ್ಲಿ ರಿಸೀವ್ ಮಾಡುತ್ತಾರೆ. ಸೊ ಹಾಗಾಗಿ 5,000 3 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ರಿಮೈನಿಂಗ್ 10,000 1 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಜರ್ಮನಿ. ಸ್ಯಾಲರಿ ಎಲ್ಲಿ ರಿಸೀವ್ ಮಾಡ್ತಿರೋದು? ಇಂಡಿಯಾದಲ್ಲಿ ರಿಸೀವ್ ಮಾಡಿ. ಎಲ್ಲಾದ್ರೂ ಸರ್ವಿಸಸ್ ಮಾಡ್ಕೊಳ್ಳಿ, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಿದ್ದೇನೆ ಅಂತಂದ್ರೆ ಇಂಡಿಯನ್ ಇನ್ಕಮ್ 3 ಕೇಸ್ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬಾಂಗ್ಲಾದೇಶ್ ರಿಸೀವ್ಡ್ ಅಂಡ್ ಸ್ಪೆಂಟ್ ದೇರ್. ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್, ಫಾರಿನ್ ಅಲ್ಲಿ ಅಗ್ರಿಕಲ್ಚರ್ ಮಾಡಿ ಅದರಿಂದ ಏನಾದ್ರು ಇನ್ಕಮ್ ರಿಸೀವ್ ಮಾಡ್ತಿದ್ರೆ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರೆ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರೆ 3 ಕೇಸ್ ಟ್ಯಾಕ್ಸಬಲ್ ಮಾಡಬೇಕು. ಬಟ್ ಇಲ್ಲಿ ಏನ್ ಕೊಟ್ಟಿದೆ ಅಂತಂದ್ರೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬಾಂಗ್ಲಾದೇಶ್ ರಿಸೀವ್ಡ್ ಅಂಡ್ ಸ್ಪೆಂಟ್ ದೇರ್, ಅಲ್ಲೇ ರಿಸೀವ್ ಮಾಡ್ಕೊಂಡು ಅಲ್ಲೇ ನೀವೇನ್ ಮಾಡಿದ್ರೆ ಸ್ಪೆಂಡ್ ಮಾಡಿದ್ರೆ. ಸೊ ಹಾಗಾಗಿ ಓನ್ಲಿ 1 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಚೀನಾ ರಿಸೀವ್ಡ್ ದೇರ್. ಚೀನಾದಲ್ಲಿ ಪ್ರೊಫೆಷನ್ ಮಾಡ್ತಿದ್ರ, ಆ ಪ್ರೊಫೆಷನ್ ಇಂದ ಇನ್ಕಮ್ ಏನ್ ಮಾಡ್ತಿದ್ರ? ರಿಸೀವ್ ಮಾಡ್ತಿದ್ರ. ಎಲ್ಲಿ? ಅಲ್ಲೇ ರಿಸೀವ್ಡ್ ದೇರ್. ದ ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ ₹12,000. ಸೆಟ್ ಅಪ್ ಮೀನ್ಸ್ ಕಂಟ್ರೋಲ್ಡ್. ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿದೆ. ಪ್ರೊಫೆಷನ್ ಚೀನಾದಲ್ಲಿ ಇದ್ರು ಕೂಡ ಅದ್ರ ಕಂಟ್ರೋಲ್ ಎಲ್ಲಿದೆ? ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿರೋದು. ಸೊ ಹಾಗಾಗಿ ಇಂಡಿಯಾದಿಂದ ಯಾವ್ದೋ ಒಂದು ಬಿಸ್ನೆಸ್ ಆಗಿರ್ಲಿ, ಪ್ರೊಫೆಷನ್ ಆಗಿರ್ಲಿ, ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿದ್ರೆ 2 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಫಸ್ಟ್ 2 ಕೇಸ್ ಟ್ಯಾಕ್ಸಬಲ್ ಮಾಡಬೇಕು. ಯಾಕಂದ್ರೆ ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ ಅಂತ ಕೊಡೋದ್ರಿಂದ ಕಂಟ್ರೋಲ್ ಇಂಡಿಯಾದಿಂದ ಆಗ್ತಿರೋದ್ರಿಂದ 2 ಕೇಸ್ ಟ್ಯಾಕ್ಸಬಲ್ ಮಾಡಬೇಕು, ಫಸ್ಟ್ 2 ಕೇಸ್. ನೆಕ್ಸ್ಟ್, ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ. ಇಷ್ಟೇ ನಿಮ್ಗೆ ಬೇಕಾಗಿರುತ್ತೆ. ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಇನ್ಕಮ್ ಅರ್ನ್ ಮಾಡ್ತಿದ್ರ 3 ಕೇಸ್ ಟ್ಯಾಕ್ಸ್ ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ. ಬಟ್ ನಮ್ಗೆ ಇಲ್ಲೇನು ಫಸ್ಟ್ ಸ್ಟಾರ್ಟಿಂಗ್ ಸಿಕ್ಬಿಡ್ತಾರೆ ನಮ್ಗೆ ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ. ಸೊ 3 ಕೇಸ್ ಟ್ಯಾಕ್ಸಬಲ್. ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ಔಟ್ಸೈಡ್ ಇಂಡಿಯಾ ಫರ್ದರ್ ನೋಡುವ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದೆ ಅಂತ. ಇನ್ ಪ್ರಿಸೀಡಿಂಗ್ ಇಯರ್ಸ್ ಬಟ್ ರೆಮಿಟೆಡ್ ಟು ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್. ಇನ್ಕಮ್ ಔಟ್ಸೈಡ್ ಇಂಡಿಯಾದಲ್ಲಿ ನೀವೇನ್ ಮಾಡಿದ್ರ? ಅರ್ನ್ ಮಾಡಿದ್ರ, ಇದು ಫಾರಿನ್ ಇನ್ಕಮ್ ಆಗುತ್ತೆ. ಇನ್ ಪ್ರಿಸೀಡಿಂಗ್ ಇಯರ್ಸ್ ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಬಿಟ್ಟು ಅದ್ರ ಹಿಂದಿನ ವರ್ಷಗಳಲ್ಲಿ. ಬಟ್ ರೆಮಿಟೆಡ್ ಟು ಇಂಡಿಯಾ ಫಾರಿನ್ ಇನ್ಕಮ್, ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್. ಇದು ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್. ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬಂದಾಗ ಏನಾಗುತ್ತೆ ಅಂದ್ರೆ ಟ್ಯಾಕ್ಸ್ ಫ್ರೀ ಆಗುತ್ತೆ, ಅಂದ್ರೆ ನಾಟ್ ಟ್ಯಾಕ್ಸೇಬಲ್ ಬರೋದಿಲ್ಲ. ಸೊ ಟ್ಯಾಕ್ಸ್ ಫ್ರೀ ಇದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ 7 ಅಡ್ಜಸ್ಟ್ಮೆಂಟ್ಸ್
ಎಷ್ಟು ಕೇಸ್ಗೆ ಟ್ಯಾಕ್ಸಬಲ್ ಆಗುತ್ತೆ ಅನ್ನೋದನ್ನ ನೀವು ಮಾಡೋದಷ್ಟೇ. ಇದನ್ನ ಗ್ರಾಸ್ ಇನ್ಕಮ್ ಅಂತ ಮಾತ್ರ. ಇದಕ್ಕೆ ನಾವು ಸೊಲ್ಯೂಷನ್ಸ್ ನೋಡೋದಾಯ್ತಪ್ಪ ಅಂತಂದ್ರೆ, ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಗಿಫ್ಟ್ ಇನ್ ಫಾರಿನ್ ಕರೆನ್ಸಿ ಫ್ರಮ್ ಎ ರಿಲೇಟಿವ್ ರಿಸೀವ್ಡ್ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ₹10,000. ಗಿಫ್ಟ್ ಇನ್ ಫಾರಿನ್ ಕರೆನ್ಸಿ ಫ್ರಮ್ ರಿಲೇಟಿವ್, ಯಾರಿಂದ ರಿಸೀವ್ ಮಾಡ್ತಾರೆ ಇಂಪಾರ್ಟೆಂಟ್. ರಿಲೇಟಿವ್ ಇಂದ ರಿಸೀವ್ ಮಾಡ್ತಿದ್ದಾರೆ. ರಿಲೇಟಿವ್ ಇಂದ ನೀವು ಏನೇ ಗಿಫ್ಟ್ ರಿಸೀವ್ ಮಾಡ್ಕೊಂಡ್ರು ಕೂಡ, ರಿಲೇಟಿವ್ಸ್ ಇಂದ ರಿಸೀವ್ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಎಕ್ಸಮ್ಟೆಡ್ ಆಗುತ್ತೆ. ನಾನ್ ರಿಲೇಟಿವ್ ಇಂದ ರಿಸೀವ್ ಮಾಡ್ಕೊಂಡ್ರೆ ನಿಮಗೆ ಅಪ್ ಟು 50,000 ವರೆಗೆ ಎಕ್ಸಾಮ್ ಬರುತ್ತೆ. ಮೋರ್ ದನ್ 50,000 ಇದ್ರೆ ಎಂಟೈರ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಯಾವುದು ನಾನ್ ರಿಲೇಟಿವ್ಸ್ ಇಂದ ಇದ್ದಾಗ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಆಗಿರ್ಲಿ, ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಆಗಿರ್ಬೋದು, ಮತ್ತೆ ಬೈ ಬಿಲ್ ಆಗಿರ್ಬೋದು, ಈ 3 ಕೇಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಎಕ್ಸಮ್ಟ್ ಆಗುತ್ತೆ. ಆಯ್ತಾ. ಇಲ್ಲಿ ಕೊಟ್ಟಿರೋದೇನಪ್ಪ ಅಂತಂದ್ರೆ ರಿಲೇಟಿವ್ ಇಂದ ರಿಸೀವ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಕ್ಸಮ್ಟ್ ಆಗುತ್ತೆ. ಕಂಪ್ಯೂಟ್ ಆರ್ ಗ್ರಾಸ್ ಟೋಟಲ್ ಇನ್ಕಮ್ ಇಫ್ ಶಿ ಈಸ್ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್. ನೆಕ್ಸ್ಟ್ ನಾನ್ ರೆಸಿಡೆಂಟ್. ಅವರ ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಿ. ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಆದ್ರೆ ಏನ್ ಅವ್ರದ್ದು ಇನ್ಕಮ್ ಬರುತ್ತೆ ಅಂತ ಕೇಳಿದಾರೆ. ಸೊ ಇದಕ್ಕೆ ನಾವು ಸೊಲ್ಯೂಷನ್ಸ್ ಮಾಡೋದಪ್ಪ ಅಂದ್ರೆ ಈ ತರ ಫಾರ್ಮೆಟ್ ಆಗುತ್ತೆ. ಸೊ ಫಾರ್ಮೆಟ್ ಫಸ್ಟ್, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ರೇಖಾ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಪರ್ಟಿಕ್ಯುಲರ್ಸ್ ಅಥವಾ ಟೈಪ್ಸ್ ಆಫ್ ಇನ್ಕಮ್ ಅಂತಂದ್ರೆ ಹಾಕೊಳ್ಳಿ. ಮತ್ತೆ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಇದು ಇರುವಂತ ಫಾರ್ಮೆಟ್. ಇದು ಸೀಕ್ವೆನ್ಸ್ ಹೀಗೆ ಇರಲಿ. ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್, ಇದೇ ತರ ಸೀಕ್ವೆನ್ಸ್ ಬರಬೇಕು. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋದಪ್ಪ ಅಂದ್ರೆ ಇನ್ಕಮ್ ಅಕ್ರೂಡ್ ಇನ್ ಅಮೆರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಬಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಡೋದು ಇಂಡಿಯನ್ ಇನ್ಕಮ್ ಆಗುತ್ತೆ. ಇಂಡಿಯನ್ ಇನ್ಕಮ್ ಆದಾಗ ಏನಾಗುತ್ತೆ ಅಂದ್ರೆ 3% ಟ್ಯಾಕ್ಸೇಬಲ್. 3% ಕೂಡ ಏನಾಗುತ್ತೆ ಅಂದ್ರೆ ಟ್ಯಾಕ್ಸೇಬಲ್ ಆಗುತ್ತೆ. 3% ಆರ್ ಎಲಿಜಿಬಲ್ ಟು ಪೇ ಟ್ಯಾಕ್ಸ್ ಆನ್ ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್ ಮೇಲೆ 3% ಟ್ಯಾಕ್ಸ್ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಹಾಗಾಗಿ ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಡೋದ್ರಿಂದ ಇಂಡಿಯನ್ ಇನ್ಕಮ್ ಆಗುತ್ತೆ. 3 ಕೇಸ್ ಟ್ಯಾಕ್ಸೇಬಲ್ ಮಾಡ್ತಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಯುಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಯುಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಸ್ಪ್ಲಿಟ್ ಆಗುತ್ತೆ. ಯಾಕಂದ್ರೆ 1/3 ಪೋರ್ಷನ್ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ 1 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ ಅಂತ ನಾವು ಪ್ರಾಬ್ಲಮ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಆನ್ ಯುಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಕೇಸ್ ಎ 1/3 ರಿಸೀವ್ಡ್ ಇನ್ ಇಂಡಿಯಾ, 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಡೋದ್ರಿಂದ ಈ 5,000 ಏನಿದೆ 3 ಕೇಸು ಟ್ಯಾಕ್ಸಬಲ್ ಮಾಡ್ಬೇಕು. 5,000 ಯಾಕಂದ್ರೆ 1/3 ಅಂತಂದ್ರೆ 5,000 ಬರುತ್ತೆ. 15,000 ಟೋಟಲ್ ಇದೆ. 15,000 ಮೇಲೆ 1/3 ಅಂತಂದ್ರೆ 5,000 3 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಕೇಸ್ ಬಿ ಬಂದು ರಿಮೈನಿಂಗ್ ಅಮೌಂಟ್. ರಿಮೈನಿಂಗ್ ಅಮೌಂಟ್ ಅಂದ್ರೆ 15,000 ಅಲ್ಲಿ 5,000 ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರೆ ಇನ್ ರಿಮೈನಿಂಗ್ ಅಮೌಂಟ್ ಎಲ್ಲಿ ಇರುತ್ತೆ? ಸೊ ಔಟ್ಸೈಡ್ ಇಂಡಿಯಾದಲ್ಲಿ ನೀವು ರಿಸೀವ್ ಮಾಡಿರ್ತೀರ. ಸೊ 10,000 ಬಂದು ಫಾರಿನ್ ಇನ್ಕಮ್ ಆಗುತ್ತೆ. ಅದು ಓನ್ಲಿ 1 ಕೇಸ್ ಆರ್ಡಿನರಿ ರೆಸಿಡೆಂಟ್ ಮಾತ್ರ ಏನ್ ಮಾಡ್ತಾನೆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಎಲಿಜಿಬಲ್ ಬರ್ತಾನೆ. ಎಲಿಜಿಬಲ್. ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್ ಬಂದು ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ಇಷ್ಟೇ ನಿಮ್ಗೆ ಬೇಕಾಗಿರೋದು. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಇತ್ತ ಇಂಡಿಯನ್ ಇನ್ಕಮ್ 3 ಕೇಸು ಟ್ಯಾಕ್ಸಬಲ್ ಆಗುತ್ತೆ. 3 ಕೇಸು ಟ್ಯಾಕ್ಸಬಲ್. ಇಷ್ಟೇ ನಿಮ್ಗೆ ಬೇಕಾಗಿರೋದು. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಇಂದ ಅಗ್ರಿಕಲ್ಚರ್ ಇಂದ ಇನ್ಕಮ್ ರಿಸೀವ್ ಮಾಡ್ತಾರೆ. ಬಾಂಗ್ಲಾದೇಶಿಂದ ರಿಸೀವ್ಡ್ ಅಂಡ್ ಸ್ಪೆಂಟ್ ಇದ್ದಾರೆ. ಅಲ್ಲೇ ರಿಸೀವ್ ಮಾಡಿ ಅಲ್ಲೇ ಸ್ಪೆಂಡ್ ಮಾಡಿದ್ರ ಇದು ಪ್ಯೂರ್ಲಿ ಫಾರಿನ್ ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಓನ್ಲಿ 1 ಕೇಸ್ ಮಾತ್ರ ಟ್ಯಾಕ್ಸಬಲ್ ಮಾಡ್ತಾರೆ. ಓನ್ಲಿ 1 ಕೇಸ್ ಮಾತ್ರ ಟ್ಯಾಕ್ಸಬಲ್ ಮಾಡ್ತಾರೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಚೀನಾ. ಚೀನಾದಲ್ಲಿ ಪ್ರೊಫೆಷನ್ ಮಾಡ್ತಿದಾರ, ಅದರಿಂದ ಇನ್ಕಮ್ ರಿಸೀವ್ ಮಾಡ್ತಿದಾರ, ರಿಸೀವ್ಡ್ ದೇರ್. ದ ಪ್ರೊಫೆಷನ್ ವಾಸ್ ಸೆಟ್ ಆಫ್ ಇನ್ ಇಂಡಿಯಾ. ಇದು ಇಂಪಾರ್ಟೆಂಟ್. ಪ್ರೊಫೆಷನ್ ಯಾವ್ದ್ರಿಂದ ಕಂಟ್ರೋಲ್ ಆಗ್ತಿದ್ರೆ ಅಂದ್ರೆ ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿದೆ. ಸೊ ಇಂಡಿಯಾದಿಂದ ಕಂಟ್ರೋಲ್ ಆಗ್ತಾ ಇರೋದ್ರಿಂದ 2 ಕೇಸ್ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಫಸ್ಟ್ 2 ಕೇಸ್ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಯಾರಂದ್ರೆ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾಟ್ ಆರ್ಡಿನರಿ ರೆಸಿಡೆಂಟ್. ಇವರಿಬ್ಬರು ಮಾತ್ರ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಯಾವಾಗಪ್ಪ ಅಂದ್ರೆ ಇಂಡಿಯಾದಿಂದ ಏನಾದ್ರು ಬಿಸ್ನೆಸ್ ಕಂಟ್ರೋಲ್ ಆಗ್ತಿದ್ದಾಗ. ನೆಕ್ಸ್ಟ್ ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಚೀನಾ. ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ. ಇಷ್ಟೇ ನಿಮ್ಗೆ ಬೇಕಾಗುತ್ತೆ. ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ. ಇನ್ಕಮ್ ಇಂಡಿಯಾದಲ್ಲಿ ಅಕ್ರೂ ಆಗ್ತಿದೆ ಅಂದ್ರೆ ಅರ್ನ್ ಆಗ್ತಿದೆ ಅಂದ್ರೆ ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ. ಸೊ
ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಅಂತ ಕೊಡೋದ್ರಿಂದ 3 ಕೇಸ್ ಟ್ಯಾಕ್ಸಬಲ್. ಇಂಡಿಯನ್ ಇನ್ಕಮ್ 3 ಕೇಸ್ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಪ್ರಿಸಿಡಿಂಗ್ ಇಯರ್ಸ್ ಬಟ್ ರೆಮಿಟೆಡ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಇದು ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್. Past untouched foreign income tax free, exempted income, so not taxable. Next, gift in foreign currency from a relative received in India during the previous year. Relative ಇಂದ ನೀವು ಏನೇ ರಿಸೀವ್ ಮಾಡಿಕೊಂಡು ಗಿಫ್ಟ್ ಏನಾಗುತ್ತೆ exempted. ಸೊ exempt. ಇದು ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸೊ ನೋಡಿ, ರೇಖಾ ಅನ್ನೋರು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಅವರ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ ಅಂದ್ರೆ 1,04,000 ಬರುತ್ತೆ. ಅದೇ ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಅವರ ಇನ್ಕಮ್ ಎಷ್ಟು ಬರುತ್ತೆ? 78,000 ಬರುತ್ತೆ. ನಾನ್ ರೆಸಿಡೆಂಟ್ ಆಯ್ತಪ್ಪ ಅಂದ್ರೆ ಅವ್ರ ಇನ್ಕಮ್ ಎಷ್ಟು ಬರುತ್ತೆ? 66,000 ಬರುತ್ತೆ. ಇದೇ ಪರ್ಪಸ್ಗೆ ಹೇಳಿದ್ದು ಟೋಟಲ್ ಇನ್ಕಮ್ಗೂ ಮತ್ತೆ ರೆಸಿಡೆನ್ಷಿಯಲ್ ಸ್ಟೇಟಸ್ಗೂ ಲಿಂಕ್ ಇದೆ, ರಿಲೇಶನ್ಶಿಪ್ ಇದೆ ಅನ್ನೋದು. ಯಾಕಂತಂದ್ರೆ ಟೋಟಲ್ ಇನ್ಕಮ್ ಆಫ್ ಎ ಪರ್ಸನ್ ಡಿಪೆಂಡ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಅದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಪ್ರೀವಿಯಸ್ ಸೆಷನ್ ನಾವು ಡಿಸ್ಕಸ್ ಮಾಡಿದ್ವಿ. ಏನಗೋಸ್ಕರ ಅಂದ್ರೆ ಇದೇ ಪರ್ಪಸ್ಗೆ. ನೋಡಿ, ಆರ್ಡಿನರಿ ರೆಸಿಡೆಂಟ್ ಆದ್ರೆ, ಅದೇ ರೇಖಾ ಅವ್ರ ಆರ್ಡಿನರಿ ರೆಸಿಡೆಂಟ್ ಆದ್ರೆ 1,04,000 rupees ಅವ್ರ ಟೋಟಲ್ ಇನ್ಕಮ್ ಆಗುತ್ತೆ. ಅದೇ ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಅವ್ರ ಇನ್ಕಮ್ 78,000 ಮಾತ್ರ. ನಾನ್ ರೆಸಿಡೆಂಟ್ ಆದ್ರೆ ಅವ್ರ ಇನ್ಕಮ್ 66,000 ಮಾತ್ರ ಬರುತ್ತೆ. ಈ ಪರ್ಪಸ್ಗೋಸ್ಕರ ರೆಸಿಡೆನ್ಷಿಯಲ್ ಸ್ಟೇಟಸ್ ಮತ್ತೆ ಟೋಟಲ್ ಇನ್ಕಮ್ಗೆ ರಿಲೇಶನ್ಶಿಪ್ ಇದೆ ಅಂತ ಹೇಳ್ತೀವಿ. ರೆಫರೆನ್ಸಸ್ಗೆ ಈ ಬುಕ್ಸ್ ನೀವು ರೆಫರ್ ಮಾಡಬಹುದು.